ಮುಂಚೆನೇ ಎಲ್ಲ ಅರ್ಥ ಮಾಡ್ಕೊಳ್ತೀನಿ ಕಮಲಿ ಅವರೇ. ಕೇವಲ ಒಂದು ಸಾರಿ ಕೇಳಿ ಸಿಚುಯೇಷನ್ನ ಹಗುರ ಮಾಡೋ ಪ್ರಯತ್ನ ನಂದಲ್ಲ ಕಮಲಿ ಅವರೇ. ನಾನು ಇನ್ನೂ ಮಾತಾಡ್ತೀನಿ, ನನಗೆ ಉತ್ತರ ಕೊಡೋದಿರಲಿ. ನನ್ನ ಮಾತನ್ನು ಕೇಳಿಸ್ಕೊಳ್ದೆ ಹೋಗ್ತೀರಲ್ಲ, ಅಮ್ಮನಿಗೋಸ್ಕರ ಹೀಗೆಲ್ಲ ಮಾಡ್ತಿರೋದು ಅಂತ ನಿಮಗೂ ಗೊತ್ತು. ನನಗೀಗ ನನ್ನ ಮನೇಲೇ ನನ್ನ ಕಾಲು ಕೈ ಎಲ್ಲ ಕಟ್ಟಾಗ್ದಂಗಾಗಿದೆ. ಮೂಗಿನವರೆಗೂ ನೀರು ಬಂದು ಮುಳುಗೋಗೋ ಹಾಗಿದೆ. ಬೇಕಿರೋದು ಕಣ್ಮುಂದೆ ಇದ್ದು ಕೂಡಾದಂಗಿದೆ. ಏನಾದರೂ ಮಾತಾಡಿ. ಏನ್ ಮಾತಾಡ್ಲಿ? ನೀವು ನನ್ನ ಮೇಲೆ ಕೋಪ ಮಾಡಿಕೊಂಡ್ರು ನಾನು ಸಮಾಧಾನವಾಗಿರ್ತೀನಿ. ಆದರೆ ನೀವು ದುಃಖ ಪಡೋದನ್ನ ನನ್ನ ಕೈಲಿ ಸಹಿಸೋಕ್ಕಾಗಲ್ಲ. ನಮ್ಮ ಸುತ್ತಮುತ್ತ ಏನೇ ನಡೆದ್ರು, ಯಾರೇನೇ ಹೇಳಿದ್ರು, ನನ್ನ ಕಣ್ಣಿಗೆ ಮಾತ್ರ ನೀವು ದೇವತೆನೇ ಕಮಲಿ ಅವರೇ. ಸರ್, ನನ್ನ ಕೆಲಸ ಐತೆ, ನಾವು ಹೋಗ್ಬೇಕು. ಪ್ಲೀಸ್ ಕಮಲಿ ಅವರೇ. ಕಮಲಿ ಸರ್, ನಾವು ಹೋಗ್ಬೇಕು ಸರ್. ಅನಿಕಾ ಆಂಟಿ, ಯಾಕಾಂಟಿ ನಿಮ್ಮ ಮನೆಯಲ್ಲೇ ಇಷ್ಟು ಭಯ ಪಡ್ಕೋತಿದ್ದೀರಾ? ನಾನು ಭಯ ಪಡ್ತಿಲ್ಲ ಅನಿಕಾ. ಭಯಕ್ಕೂ ಕೇರ್ಫುಲ್ ಆಗಿರೋದಕ್ಕೂ ವ್ಯತ್ಯಾಸ ಇದೆ. ಐ ಆಮ್ ಬೀಯಿಂಗ್ ಕೇರ್ಫುಲ್ ಅಷ್ಟೇ. ನಾವಿಬ್ಬರೂ ಇಲ್ಲಿರೋದು ನಮ್ಮ ಮನೇಲಿ ಯಾರಿಗೆ ಡೌಟ್ ಬರದೇ ಹೋದ್ರು ರಚನಂಗಂತೂ ಡೌಟ್ ಬಂದೇ ಬರುತ್ತೆ. ಅವಳು ನನ್ನ ಮಗಳು. ಒಂದು ಸಲ ಅವಳಿಗೆ ಡೌಟ್ ಬಂದರೆ ಅದನ್ನು ಪತ್ತೆ ಹಚ್ಚೋವರೆಗೂ ಬಿಡಲ್ಲ. ಹೇಳು, ಏನು ವಿಷಯ? ಏನಿಲ್ಲ ಆಂಟಿ, ಜಸ್ಟ್ ಅಪ್ಡೇಟ್ ಮಾಡೋಣ ಅಂತ. ಫೋನಲ್ಲೇ ಮೆಸೇಜ್ ಮಾಡ್ಬೋದಿತ್ತು. ಬಟ್ ದೆನ್ ಅಗೇನ್ ಅನಿಕಾ ಮನೇಲಿದ್ದು ಯಾಕೆ ಮೆಸೇಜ್ ಮಾಡ್ತಿದ್ದಾಳೆ, ಬೇರೆ ಯಾರಾದರೂ ನಿಮ್ಮ ಫೋನ್ ನೋಡಿ ಡೌಟ್ ಬರುತ್ತೆ ಅಂತ ನಾನು ಇಲ್ಲಿಗೆ ಬಂದೆ. ಏನು ಅಪ್ಡೇಟು? ನಾವು ಆಡ್ತಿರೋ ಡ್ರಾಮಾದಲ್ಲಿ ಆಲ್ರೆಡಿ ಸೆಕೆಂಡ್ ಲೆವೆಲ್ನ ಪಾಸ್ ಮಾಡಾಯಿತು ಆಂಟಿ. ನಾನು ಋಷಿ ಎಂಗೇಜ್ಮೆಂಟ್ ಮಾಡೋ ಹಾಗೆ ಡ್ರಾಮಾ ಮಾಡಿದ್ರೆ ನಿಮ್ಮ ಮೆಮರಿ ವಾಪಸ್ ಬರುತ್ತೆ ಅಂತ ಹೇಗೋ ಕಮಲಿಗೆ ಕನ್ವಿನ್ಸ್ ಮಾಡಾಯಿತು ಆಂಟಿ. ಅವಳು ಗೊತ್ತಲ್ವಾ, ಸೆಂಟಿಮೆಂಟಲ್ ಫೂಲ್, ಎಲ್ಲದಕ್ಕೂ ಓವರ್ ರಿಯಾಕ್ಟ್ ಮಾಡ್ತಾಳೆ. ನಾವು ಅಂದ್ಕೊಂಡ ಹಾಗೆ ಸದ್ಯಕ್ಕೆ ಅವಳು ಋಷಿನ ಅವಾಯ್ಡ್ ಮಾಡ್ತಿದ್ದಾಳೆ. ಈ ಚಾನ್ಸನ್ನು ಚೆನ್ನಾಗಿ ಯೂಸ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಆಂಟಿ. ಹೇಗೆ? ಇವತ್ತು ರಾತ್ರಿ ನಾನು ಋಷಿ ಒಟ್ಟಿಗೆ ಇರ್ತೀವಿ. ವಾಟ್? ನೋ 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 ನಾಟ್ ಲೈಕ್ ದ್ಯಾಟ್ ಆಂಟಿ. ನಾನೇನು ಪ್ಲ್ಯಾನ್ ಮಾಡಿದ್ದೀನಿ ಅಂದರೆ, ಇವತ್ತು ರಾತ್ರಿ ನಾನು ಋಷಿ ರೂಮಲ್ಲಿ ನಾನು ಮತ್ತು ಋಷಿ ಲಾಕ್ ಆಗೋಗ್ತೀವಿ. ಅದು ಕಮಲಿ ಕಣ್ಣಿಗೆ ಬೇರೆನೇ ಅರ್ಥ ಕೊಡುತ್ತೆ. ಈ ಗ್ಯಾಪಲ್ಲಿ ಋಷಿಗೆ ನನ್ನ ಮೇಲೆ ಫೀಲಿಂಗ್ಸ್ ಹುಟ್ಟಿದ್ರೂ ಹುಟ್ಬೋದು. ದಿಸ್ ಇಸ್ ಅ ಗುಡ್ ಚಾನ್ಸ್ ಆಂಟಿ, ನಾನು ಮತ್ತು ಋಷಿ ಮತ್ತೆ ಒಂದಾಗಕ್ಕೆ. ನಾನು ಋಷಿ ಜೊತೆಯಲ್ಲಿರೋದನ್ನ ಕಮಲಿ ಒಂದ್ಸಲ ನೋಡಿದ್ರೆ ಸಾಕು ಆಂಟಿ, ಅವಳಾಗೆ ಬಿಟ್ಟು ಹೋಗ್ತಾಳೆ. ಐ ಆಮ್ ವೆರಿ ಶ್ಯೂರ್. ನೋಡು ಅನಿಕಾ, ನಾನು ನಿಮ್ಗಳ ಜೊತೆ ಸೇರ್ಕೊಂಡಿದ್ದೀನಿ ಅನ್ನೋ ಕಾರಣಕ್ಕೆ ನಿಮ್ಮ ಹಾಗೆ ಯೋಚನೆ ಮಾಡ್ತೀನಿ ಅಂತ ಅನ್ಕೋಬೇಡ. ನಿನ್ನ ಐಡಿಯಾಗಳು ಯಾವುದು ನನಗೆ ಸರಿ ಅನ್ನಿಸ್ತೇ ಇರ್ಬೋದು, ಬಟ್ ಸದ್ಯಕ್ಕೆ ನನಗೂ ನಿನಗೂ ಕಾಮನ್ ಆಗಿರೋ ಶತ್ರು ಕಮಲಿನೇ ಆಗಿರೋದ್ರಿಂದ ನಿನ್ನ ಐಡಿಯಾಗೆ ನಾನು ಇಲ್ಲ ಅಂತಿಲ್ಲ. ಹಾಗಂತ ಯಾವಾಗಲೂ ಹೀಗೆ ಮುಂದುವರಿಯುತ್ತೆ ಅಂತ ಮಾತ್ರ ಅನ್ಕೋಬೇಡ. ನೋ 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 ಆಂಟಿ, ನಿಮ್ಮ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ನಾನು ಅಷ್ಟೇ ಈ ಸಿಚುವೇಶನ್ಗೆ ಯೋಚನೆ ಮಾಡ್ತಿರೋದು. ಇಲ್ಲ ಅಂದರೆ ನಾನು ಈ ಥರ ಎಲ್ಲ ಯೋಚನೆನೇ ಮಾಡಲ್ಲ. ಆಮೇಲೆ ಇನ್ನೊಂದು ವಿಷಯ ಅನಿಕಾ,
ನಿನ್ನ ರಿಷಿ ಎಂಗೇಜ್ಮೆಂಟ್ ಆಗೋವರೆಗೂ ಈ ನಾಟಕ ಸ್ಮೂತಾಗಿ ಹೋಗುತ್ತೆ ಅನ್ನೋದು ಡೌಟೇ. ಬಿಕಾಸ್ ನಮ್ಮ ಮನೆಯವರು ಬಿಡಲ್ಲ. ಸೊ ನೀನು ತುಂಬ ಕೇರ್ಫುಲ್ಲಾಗಿ ಬಿಹೇವ್ ಮಾಡಬೇಕು. ಎಸ್ ಆಂಟಿ, ಐ ವಿಲ್ ಟೇಕ್ ಕೇರ್. ಕಮಲಿ, ಏನಾಯ್ತು? ಯಾಕೆ ಹೀಗೆ ಸಪ್ಪು ಕೂತಿದ್ಯಾ? ಏನಿಲ್ಲ ರಚನಾ. ಏನಿಲ್ಲ ಅಂತ ಹೇಳೋದನ್ನೇ ನೀನು ನನ್ನ ಮುಖ ನೋಡ್ಕೊಂಡು ಹೇಳ್ತಿಲ್ಲ ಅಂದರೆ ಖಂಡಿತವಾಗ್ಲೂ ಏನೋ ಒಂದಾಗಿದೆ. ವೇಟ್, ನಾನೇ ಹೇಳ್ತೀನಿ. ನಿಂಗೆ ಯಾಕೆ ಬೇಜಾರಾಗಿದೆ ಅಂತ ನಂಗೆ ಗೊತ್ತಿಲ್ಲ, ಆದರೆ ಈ ಬೇಜಾರಿಗೆ ಯಾರು ಕಾರಣ ಅಂತ ಮಾತ್ರ ನಂಗೆ ಕರೆಕ್ಟಾಗಿ ಗೊತ್ತು. ಅನಿಕಾ ತಾನೇ ಅಲ್ವಾ? ಮತ್ಯಾರು? ಕಮಲಿ ಬೇಜಾರ್ಗೆ ಅನಿಕಾ ಅಲ್ಲದೆ ಮತ್ತೊಬ್ರು ಕಾರಣ ಇರಕ್ಕೆ ಸಾಧ್ಯನೇ ಇಲ್ಲ. ನಿಜ ಹೇಳು ಕಮಲಿ, ಅನಿಕಾನೇ ಏನೋ ಮಾಡಿದಾಳೆ, ತಂಗಿ ಅಂತ ನೀನು ಅವಳನ್ನ ವಹಿಸ್ಕೋತಾ ಇದೆಯಾ ಅಷ್ಟೇ. ಇಲ್ಲ ರಚನಾ, ನನ್ನ ಬೇಸರಕ್ಕೆ ಕಾರಣ ನಾನೇಯ. ನೀನಾ? ಹೌದು ರಚನಾ. ನಾನು ರಿಷಿ ಸರ್ ಜೊತೆ ಇರೋದಾಗ್ಲಿ, ಅವ್ರ ತವ ಮಾತಾಡೋದಾಗ್ಲಿ ತಾರಾ ಮೇಡಮ್ ನೋಡಿದ್ರೆ ಸ್ಯಾನೆ ಕೋಪ ಮಾಡ್ಕೋತಾರೆ. ಬೆಳಿಗ್ಗೆಯಿಂದ ರಿಷಿ ಸರು ನನ್ನ ತವ ಮಾತಾಡ್ಸಕ್ ಬಂದ್ರೂ ನಾನೇ ದೂರ ಹೋಯ್ತೀವ್ನಿ. ನಿಜವಾಗ್ಲೂ ನಿಂಗೆ ತಲೆ ಕೆಟ್ಟಿದೆ ಕಮಲಿ. ಯಾಕೆ ಹಂಗಂತ್ಯ? ಮತ್ತಿನ್ನೇನು, ಮೊಸಳೆ ಕೊಟ್ಟಿದ್ದ ಐಡಿಯಾ ನಂಬ್ಕೊಂಡು ಮೊಲ ನೀರ್ಗಿಳಿತಂತೆ, ಹಾಗಾಯ್ತು ನಿನ್ನ ಕತೆ. ನಿಂಗೆ ಮಾತ್ರ ಅಲ್ಲ ಕಮಲಿ, ನಮ್ಮ ಮನೇಲಿ ಎಲ್ರಿಗೂ ತಲೆ ಕೆಟ್ಟಿದೆ. ಅಮ್ಮಂಗೆ ಹೀಗಾಗಿದೆ ಅಂದಿದ ತಕ್ಷಣ ಅವ್ರನ್ನ ಕೂರಿಸಿ ನಿಧಾನಕ್ಕೆ ಏನೇನಾಯಿತು ಅಂತ ಎಕ್ಸ್ಪ್ಲೇನ್ ಮಾಡಿ ಅಂತ ಸಜೆಸ್ಟ್ ಮಾಡಿದೆ. ನಮ್ಮ ಅಪ್ಪ ಅಣ್ಣಂದ್ರು ಎಲ್ಲರೂ ಸೇರಿಕೊಂಡು ಅಮ್ಮಂಗೇನೋ ಅನಾಹುತನೇ ಆಗೋಗುತ್ತೆ ಅಂತ ಭಯ ಪಡ್ತಾ ಇದ್ದಾರೆ. ಇನ್ನು ಅನಿಕಾನೋ ತಾನು ಸುಟ್ಕೊಂಡು ಬೇರೆಯವ್ರಿಗೆಲ್ಲ ಹೆಲ್ಪ್ ಮಾಡೋ ಮೇಣದ ಬರ್ತಿ ಐಡಿಯಾ ಕೊಡ್ತಿದ್ದಾಳೆ. ಇನ್ನೀನಂತೂ ಎಲ್ಲಾನು ಇಮೋಷ್ನಲ್ ಆಗೇ ಡೀಲ್ ಮಾಡ್ತೀಯ. ನಾನೇನಾದರೂ ಮಾತಾಡಕ್ಕೆ ಹೋದರೆ ನೀನು ಚಿಕ್ಕ ಹುಡುಗಿ ಸುಮ್ಮನೆ ಕೂತ್ಕೊ ಅಂತ ಬೈದು ಕೂರಿಸ್ತಾರೆ. ನಂಗಂತೂ ಸಾಕಾಗೋಯ್ತು, ಹೋಗಪ್ಪ. ಏನು ಗೊತ್ತಾ ರಚನಾ, ತಾರಾ ಮೇಡಮ್ಗೆ ಗುಣ ಆಗೋ ಗಂಟ ರಿಷಿ ಸರು ಸಪ್ಪಗಿರ್ತಾರೆ. ಅದನ್ನ ನನ್ನ ಕೈಯಿಂದ ನೋಡೋಕೆ ಹಾಕಿಲ್ಲ. ಅದಕ್ಕೆಯ ತಾರಾ ಮೇಡಮ್ಗೆ ಗುಣ ಆದರೆ ಎಲ್ಲನೂ ಸರಿ ಹೋಯ್ತೈತೆ. ಆ ಕಾರಣದಿಂದಲೇ ನಾನು ಹಿಂಗೆ ಮಾಡೋಕೆ ಒಪ್ಕೊಂಡಿದ್ದು. ಹೀಗೆ ಮಾಡೋದ್ರಿಂದ ಅಮ್ಮಂಗೂ ಮೋಸ ಮಾಡ್ದಾಗುತ್ತೆ ಕಮಲಿ. ಆ ಅನಿಕನ್ ಮಾತು ಕೇಳ್ಕೊಂಡು ನೀವಿಬ್ರು ಮೋಸ ಹೋಗ್ತಾ ಇದ್ದೀರಾ. ಇದರಿಂದ ಯಾರಿಗೂ ಖುಷಿ ಇಲ್ಲ ಅಂದಮೇಲೆ ಈ ನಾಟಕ ಮಾಡಿ ಏನು ಪ್ರಯೋಜನ? ಯಾವುದನ್ನು ತೀರಾ ಯೋಚನೆ ಮಾಡದೆ ನಾನು ಆಡೋದಿಲ್ಲ. ನನ್ನ ಜಾಗದಲ್ಲಿ ಯಾರೇ ಇದ್ದಿದ್ರು ನಿನ್ನ ಮತ್ತೆ ಕಮಲಿನ ದೂರ ಮಾಡೋಕೆ ನೋಡ್ತಿದ್ರು ಅಂತ ನನ್ಗನ್ಸ್ತಿದೆ ರಿಷಿ. ಈ ಮನೇಲಿ ಎಲ್ರಿಗೂ ಅವಳ ಮೇಲೆ ಒಳ್ಳೆ ಅಭಿಪ್ರಾಯ ಇರ್ಬೋದು, ಆದರೆ ನಾನು ನನ್ನ ಮನಸ್ಸಿನ ಮಾತನ್ನ ಕೇಳೋಳು. ಅವಳ ಬಗ್ಗೆ ಯಾವತ್ತಿಗೂ ಒಳ್ಳೆ ಅಭಿಪ್ರಾಯ ನನಗೆ ಬರಲ್ಲ. ನಾನು ಮಾಡ್ತಿರೋದು ತಪ್ಪೇ ಇರ್ಬೋದು ರಿಷಿ, ಆದರೆ ಇದನ್ನೆಲ್ಲ ನಾನು ನಿನಗೆ ಹೇಗೆ ಹೇಳಲಿ? ನನ್ನ ಆರೋಗ್ಯನ ಮುಂದಿಟ್ಕೊಂಡು ಹೀಗೆ ಆಟ ಆಡೋದು ಬಿಟ್ರೆ ನನ್ನ ಹತ್ರ ಬೇರೆ ದಾರಿ ಇಲ್ಲ. ಆದರೆ ಈ ಮನೆಗೆ ಅನಿಕಾನೇ ಕಮಲಿಗಿಂತ ಸರಿಯಾದ ಸೊಸೆ.
ನೀನು ಯಾಕೆ ಬಂದೆ ಇಲ್ಲಿ? ಕ್ಷಮಿಸಿ ಮೇಡಮ್, ನಿಮ್ಗೆ ಎಚ್ಚರ ಮಾಡಬೇಕು ಅಂತ ಬರ್ನಿಲ್ಲ. ನಿಮಗೆ ಚಳಿ ಆಯ್ತೈತೇನೋ ಅಂತ ಒದ್ಸಕ್ಕೆ ಬಂದೆ. ನಿನಗಿಲ್ಲೇನು ಕೆಲಸ? ಅಡುಗೆ ಮನೇಲಿ ತಾನೆ, ಇಲ್ಲೆಲ್ಲ ಯಾಕೆ ಓಡಾಡ್ತಿದ್ಯಾ? ನನ್ನ ಕೈ ರುಚಿ ನಿಮ್ಗೆ ಇಷ್ಟ ಆಗಕ್ಕಿಲ್ವೇನೋ ಅಂತ ಹಾಸಿನಿ ಅಕ್ಕಂಗೆ ಅಡುಗೆ ಮಾಡೋಕ್ಕೆ ಹೇಳಿವ್ನಿ. ಕ್ಷಮಿಸಿ ಮೇಡಮ್, ನಿಮ್ಮ ಪರ್ಮಿಷನ್ ಇಲ್ಲದೆ ನಾನು ಒಳಗೆ ಬರಬಾರ್ದಿತ್ತು. ನಿಮ್ಗೇನ ಬೇಕಾದರೆ ಹೇಳಿ. ನಾನು ಆರಾಮಾಗೇ ಇದ್ದೀನಿ, ನೀನು ಹೋಗು. ಕಮಲಿ ಅವ್ರೆ ಅಂತವ್ರು, ಅವ್ರ ಮನ್ಸು ಎಂಥದ್ದು ಅಂತ ನಿಮಗೆ ಕಳೆದ ಸಾರಿ ಅರ್ಥ ಆದ ಹಾಗೆ ಈ ಸೈನು ರಿಯಲೈಸ್ ಆದರೆ ಒಳ್ಳೇದಮ್ಮ. ನಿಮ್ಮನ್ನ ಕಮಲಿ ಅವರು ಎಷ್ಟು ಚೆನ್ನಾಗಿ ನೋಡ್ಕೊತಾರೆ ಅಂದರೆ ನಮ್ಮ ಮನೆಯಲ್ಲಿ ಯಾರು ನೋಡ್ಕೊಳ್ಳಲ್ಲ, ಹಾಗೆ ನೋಡ್ಕೋತಾರೆ. ಶಿ ಈಸ್ ಆಬ್ಸಲ್ಯೂಟ್ಲಿ ಗ್ರೇಟ್ ಅಮ್ಮ. ನಿಮಗೆ ಅರ್ಥ ಆಗಬೇಕಷ್ಟೇ. ಈ ಮುಖ ನಿನ್ನ ತಲೆಯಾಗಿಂದ ಅಳಿಸೋಕೆ ಸಾಧ್ಯನೇ ಇಲ್ಲ ಅಲ್ವಾ? ಹಂಗೆ ನನ್ನ ತಲೆಯಾಗಿಂದಲೂ ಯಾವುದೂ ಅಳಿಸೋಗಿಲ್ಲ ಗೌರಿ. ನಿನ್ನ ಮಗಿನ ಬಗ್ಗೆ ನಂಗೆಲ್ಲ ಗೊತ್ತು, ಎಲ್ಲ ಸತ್ಯನು ನಂಗೆ ಗೊತ್ತು ಗೌರಿ. ಅದನ್ನ ಮರಿಬೇಡ. ನನ್ನ ಕಮಲಿನ ನನ್ನಿಂದ ದೂರ ಮಾಡಕ್ ಬಂದವನ. ಇಲ್ಲ ಇಲ್ಲ ಇಲ್ಲ, ನಾನು ಬಿಡಕ್ಕಿಲ್ಲ. ಏನಾಯ್ತು ನಿಂಗೆ? ತಲೆ ಕೆಟ್ಟಿದ್ಯಾ ನಿಮ್ಗೆಲ್ಲ? ಏನಾಯ್ತು? ಏನಾಯ್ತು? ಈಗ ನಾನು ಹೇಳಿದ್ರೇನೆ ಏನಾಗ್ತಿದೆ ಅನ್ನೋದು ಗೊತ್ತಾಗೋದ ಅಣ್ಣ ನಿಂಗೆ? ಕಣ್ಮುಂದೆ ನಡೀತಿರೋದು ಯಾವುದು ಕಾಣ್ತಿಲ್ವಾ? ಏನಾಯ್ತು ಅಂತ ಹೇಳು. ಯಾಕೆ ಕೂಗಾಡ್ತಿದ್ಯಾ? ನೀನು ಕಮಲಿ ಅನ್ಕೊಂಡಿರೋ ಹಾಗೆ ಅನಿಕನ್ ಇಂಟೆನ್ಷನ್ ಒಳ್ಳೇದಲ್ಲ ಅಣ್ಣ. ಅವಳು ನಾಟಕ ಆಡ್ತಿದ್ದಾಳೆ. ನಾವೆಲ್ಲರೂ ಈಗ ನಾಟಕನೇ ಆಡ್ತಿರೋದು ರಚನಾ. ನಾನು ಅದನ್ನ ಹೇಳ್ತಿಲ್ಲ, ಅವಳು ಈ ಪರಿಸ್ಥಿತಿನ ಯೂಸ್ ಮಾಡ್ಕೋತಿದ್ದಾಳೆ. ಅವಳನ್ನ ನಂಬೋದು ನಮಗ್ ನಾವೇ ಹಳ್ಳ ತೋಡ್ಕೊಂಡಂಗೆ. ಇಲ್ಲಿ ಅವಳು ಒಳ್ಳೆಯವಳ ಕೆಟ್ಟವಳ ಅನ್ನೋದಲ್ಲ ಪ್ರಶ್ನೆ. ಅಮ್ಮ ರಿಕವರಿ ಆಗೋದಕ್ಕೆ ನಾವೆಲ್ಲರೂ ಈ ಕೆಲಸ ಮಾಡಲೇಬೇಕು. ಆದ್ರೆ ಅವಳು ನಿನಗೆ ಹತ್ರ ಆಗ್ಬೇಕು ಅಂತ ನಿನ್ನಿಂದ ಕಮಲಿನ ದೂರ ಮಾಡ್ತಿದ್ದಾಳೆ. ಇಲ್ಲ ರಚನಾ, ಅಣ್ಣ ನನಗೆ ಹೇಳ್ತಿರೋದು ನಿಂಗೆ ನಿಜ ಅಂತ ಅನ್ಸದೇ ಇರ್ಬೋದು, ಆದ್ರೆ ಇದು ಇಗ್ನೋರ್ ಮಾಡೋಷ್ಟು ಸಿಂಪಲ್ ವಿಷಯ ಅಲ್ಲ. ಅರ್ಥ ಮಾಡ್ಕೋ. ಈಗ ಅನಿಕಂಗೆ ಅಮ್ಮನ್ ಸಪೋರ್ಟ್ ಫುಲ್ ಇದೆ. ಈ ಮನೇಲಿ ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋ ಧೈರ್ಯ ಅವಳದು. ಡೆಫಿನೆಟ್ ಆಗಿ ಅವಳು ಇದನ್ನ ಅಡ್ವಾಂಟೇಜ್ ಆಗಿ ಯೂಸ್ ಮಾಡ್ಕೋತಾಳೆ. ದಯವಿಟ್ಟು ಅವಳನ್ನ ಮನೆಯಿಂದ ಫಸ್ಟ್ ಹೊರಗೆ ಕಳಿಸು. ಮನೆಯಿಂದ ಹೊರಗೆ ಕಳಿಸ್ಬೇಕಾ? ಅಮ್ಮ ಯಾಕೆ ಅಂತ ಕೇಳ್ತಾರೆ, ಏನ್ ಹೇಳ್ತೀಯಾ? ನಿಜ ಹೇಳೋಣ ಅಣ್ಣ. ತಮಾಷೆ ಮಾಡ್ತೀಯ ರಚನಾ? ಅಮ್ಮ ಈಗಿರೋ ಪರಿಸ್ಥಿತಿಲಿ ನಾನು ಕಮಲಿ ಅವರು ಎಂಗೇಜ್ಮೆಂಟ್ ಆಗ್ತೀವಿ ಅಂತ ಹೇಳಿದ್ರೆ ಸರಿ ಇರಲ್ಲ. ಖಂಡಿತವಾಗ್ಲೂ ಶಾಕ್ ಆಗ್ತಾರೆ. ಎಲ್ಲವೂ ಅವರ ಕೈ ಮೀರಿ ನಡೀತಿದೆ ಅಂತ ಅಂದ್ಕೊತಾರೆ. ಅದು ಅವ್ರ ಆರೋಗ್ಯನ ಇನ್ನೂ ಕೆಡಿಸುತ್ತೆ. ನಿಜ ಹೇಳಕ್ಕಾಗಲ್ಲ ರಚನಾ, ಬೇಡ. ನಾವ್ ಅತಿಯಾಗಿ ಯೋಚಿಸ್ತಿದೀವಿ ಅಂತ ಅನ್ಸ್ತಿಲ್ವಾ ನಿಂಗೆ? ಹಾಗೆಲ್ಲ ಏನು ಆಗಲ್ಲ ಅಣ್ಣ. ನನಗೆ ಅಮ್ಮನ್ ಕಳ್ಕೊಳಕ್ ಇಷ್ಟ ಇಲ್ಲ ಅಣ್ಣ. ಅಮ್ಮನ ಅಥವಾ ಕಮಲಿ ಅವರ ಅನ್ನೋ ಪಂದ್ಯ ಅಲ್ಲ ರಚನಾ. ನನ್ಗಿಬ್ರೂ ಬೇಕು. ಆದ್ರೆ ಈಗಿನ ಪರಿಸ್ಥಿತಿಲಿ ನಿಜ ಹೇಳಿದ್ರೆ ಇಬ್ಬರಲ್ಲಿ ಒಬ್ಬರನ್ನ ಕಳ್ಕೊಂತೀನಿ ಅನ್ನೋ ಭಯ. ಪ್ಲೀಸ್ ಅರ್ಥ ಮಾಡ್ಕೊ. ಇದ್ರ ಬಗ್ಗೆ ಕಮಲಿ ಅವ್ರ ಹತ್ರ ಮಾತಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಆದ್ರೆ ಯಾಕೋ ಗೊತ್ತಿಲ್ಲ, ಕಮಲಿ ಅವರು
ನನ್ನ ಹತ್ರ ಮಾತಾಡೋದಕ್ಕೆ ರೆಡಿ ಇಲ್ಲ. ಅವಾಯ್ಡ್ ಮಾಡ್ತೀಯಾರ? ನಿನ್ ಕಷ್ಟ ಅರ್ಥ ಆಗುತ್ತೆ ಅಣ್ಣ, ನೀನೇನು ಮಾಡಬೇಡ, ಇನ್ನು ನಾನೇ ನೋಡ್ಕೋತೀನಿ. ಗೌರಿ, ಯಾಕೆ ಗೌರಿ ಕೂತ್ಕೋ. ಯಾರು ಇಲ್ದಿರೋ ಈ ಮನೆಯಲ್ಲಿ ಮಾತಾಡೋದಕ್ಕಿರೋದೇ 3 ಜನ. ಅಂಥದ್ರಲ್ಲಿ ನೀನು ನನ್ನ ಹತ್ರ ಮಾತಾಡದೆ ಹಾಗೆ ಹೋಗ್ತಿದ್ಯಲ್ಲ. ನನಗೆ ನಿಮ್ಮ ತವ ಮಾತಾಡೋಕ್ಕೆ ಇಷ್ಟ ಇಲ್ಲ. ಯಾಕೆ ನನ್ನ ಮೇಲೆ ನಿನಗಿನ್ನೂ ಕೋಪನಾ ಗೌರಿ? ಇಡೀ ಮಹಾಜನ್ ಮನೆಯವರೆಲ್ಲ ನಿನ್ನ ಸೊಸೆ ಅಂತ ಒಪ್ಕೊಂಡಿದ್ದಾರೆ, ನನ್ನನ್ನು ಸೇರಿಸಿ. ಆದರೆ ನೀನು ಮಾತ್ರ ನನ್ನನ್ನು ಒಪ್ಕೊಳ್ಳೋಕೆ ರೆಡಿ ಇಲ್ಲ ಅಲ್ವಾ? ಏನು ಮಾಡಲಿ ಗೌರಿ, ಒಂದು ಸರ್ತಿ ಮನುಷ್ಯ ಕದ್ದುಬಿಟ್ರೆ ಅವನು ಸಾಯೋವರೆಗೂ ಕಳ್ಳ ಅನ್ನೋ ಪಟ್ಟ ಹೊತ್ಕೊಂಡೇ ಸಾಯಬೇಕು. ಏನು ಮಾಡಲಿ? ಆದರೆ ಗೌರಿ, ನೀನು ಈ ಮನೆಗೆ ಬಂದಮೇಲೆ ನೀನು ಮನಸ್ಸು ಮಾಡಿದ್ದಿದ್ರೆ ನನ್ನನ್ನು, ನನ್ನ ಮಗಳನ್ನ, ನನ್ನ ಮೊಮ್ಮಗಳನ್ನ, 3 ಜನನ್ನ ಮನೆಯಿಂದ ಆಚೆ ಹಾಕ್ಬೋದಾಗಿತ್ತು. ಆದರೆ ನೀನು ದೊಡ್ಡ ಮನಸ್ಸು, ನೀನು ಹಾಗೆ ಮಾಡಲಿಲ್ಲ. ನಮ್ಮ ತಪ್ಪೆಲ್ಲ ಕ್ಷಮಿಸಿ ಈ ಮನೇಲಿರೋದಕ್ಕೆ ನೀನು ಅವಕಾಶ ಮಾಡಿಕೊಟ್ಟಿದ್ಯಾ. ಅದಕ್ಕೆ ನಿನ್ನ ಮೇಲೆ ನನಗೆ ತುಂಬ ಗೌರವ ಜಾಸ್ತಿ ಆಗ್ಬಿಟ್ಟಿದೆ ಗೌರಿ. ಆ ಋಣ ಹೇಗೆ ತೀರಿಸ್ಬೇಕು ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ಹೇ ಗೌರಿ, ನಿನಗೆ ಯಾವ ರೀತಿ ಸಹಾಯ ಬೇಕಾದರೂ ಕೇಳು, ನಾನು ಮಾಡೋದಕ್ಕೆ ರೆಡಿ ಇದ್ದೀನಿ. ಅಂದಹಾಗೆ ಗೌರಿ, ನಿನಗೊಂದು ಮಾತು ಕೇಳಬೇಕು ಅಂದ್ಕೊಂಡೆ. ಈಗಷ್ಟೇ ನಿನ್ನ ರೂಮಿಂದ ಹೋದ್ನಲ್ಲ ವಿಚಿತ್ರವಾಗಿರೋ ಮನುಷ್ಯ, ಅವನು ಯಾರು? ನನ್ನ ಕಾಣಲ್ಲ. ಹಾಂ, ಅವನು ನಿನಗೆ ಗೊತ್ತಿರೋನೆ ತಾನೆ? ನನ್ನ ಆಗಲೇ ಹೇಳಿದ್ನಲ್ಲ, ನನಗೆ ನಿಂತವ ಮಾತಾಡೋಕ್ಕೆ ಇಷ್ಟ ಇಲ್ಲ. ಗೌರಿ, ಒಂದು ನಿಮಿಷ. ಆದಷ್ಟು ಬೇಗ ನನ್ನ ತಪ್ಪನ್ನ ಕ್ಷಮಿಸಿ ನೀನು ನನ್ನ ಹತ್ರ ಮಾತಾಡ್ತೀಯ ಅನ್ನೋ ನಂಬಿಕೆ ನಾನು ಇಟ್ಕೊಂಡಿದ್ದೀನಿ. ನಿನಗೆ ಯಾವುದೇ ರೀತಿ ಸಹಾಯ ಬೇಕಾದರೂ ಕೇಳು, ನಾನು ಮಾಡ್ತೀನಿ. ಓಕೆ?